ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗ್ ಬಂದು ನನ್ನ ಕಸಿನ್ ತಮ್ಮದು ರಿಸೆಪ್ಷನ್ ಇದೆ. ಸೊ ಹೊರಟಿದ್ದೀವಿ, ಎಲ್ಲ ಪ್ಯಾಕಿಂಗ್ ಆಗಿದೆ. ಲೈಕ್ ರೀಚ್ ಆಗಬೇಕು, ಲೇಟ್ ಆಗಿಬಿಟ್ಟಿದೆ. ಫುಲ್ ಹೆವಿ ಕಿರಿಕ್ಗಳು ಮನೆಯಲ್ಲಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀರಿ, ಹೇಗೆ ಹೋಗುತ್ತೆ ಅಂದ್ಬಿಟ್ಟು. ಯಾಕಂದರೆ ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಬೇಕಾಗಿತ್ತು. ಮಮ್ಮಿ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗ್ಬಿಟ್ಟಿದ್ರಲ್ವ. ಸೊ ಕಷ್ಟ ಆಯಿತು ಒಬ್ಬಳೇ ಎತ್ತಿಟ್ಕೊಳಕ್ಕೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಇವ್ರು ಬಂದು ನಮ್ಮ ಅಜ್ಜಿಯವರ ತಮ್ಮ, ಅಂದರೆ ನಮ್ಮ ಮಮ್ಮಿಯವರ ಮಾವ ಆಗಬೇಕು. ಸೊ ಫೈನಲಿ ರೀಚ್ ಆದ್ರಿ ಚೌಟ್ರಿಗೆ. ಆಲ್ಮೋಸ್ಟ್ ನಮ್ಮ ಮಮ್ಮಿ ರೆಡಿ ಆಗಿಬಿಟ್ಟಿದ್ರು, ನನ್ನ ತಂಗಿ ಎಲ್ಲರೂ ರೆಡಿ ಆಗಿದ್ದರು. ನಮ್ಮ ಚಿಕ್ಕಮ್ಮ ಹೊಸ್ದಾಗೊಂದು ಬ್ರೋಶ್ ಇಟ್ಕೊಂಡಿದ್ರು, ಚೆನ್ನಾಗಿತ್ತು. ಇವಳು ನನ್ನ ಚಿಕ್ಕ ತಂಗಿ, ಅವಳು ರೆಡಿ ಆಗಿದ್ಲು. ನಾನು ಇನ್ನೊಂದು ತಂಗಿನೂ ಸೇಮ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು. ಸೊ ಇದು ನನ್ನ ಲುಕ್ ಆಗಿರುತ್ತೆ. ಐ ವಾಸ್ ವೆರಿಂಗ್ ಲ್ಯಾವೆಂಡರ್ ಕಲರ್ ರಿಸೆಪ್ಷನ್ಗೆ. ಇದು ಆ್ಯಕ್ಚುಲಿ ಈಸ್ಟರ್ಗೆ ಹಾಕ್ಕೊಳ್ಬೇಕು ಅಂತಿದ್ದೆ. ಆಲ್ರೆಡಿ ನನ್ನ ಫ್ರೆಂಡ್ ಮದುವೆಗೆ ಹಾಕ್ಕೊಂಡಿದ್ದೆ. ಮತ್ತು ಸರಿ ಇದಕ್ಕೂ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ನಾನು ನನ್ನ ಮಗ ರೆಡಿ ಆದ್ರಿ. ಮತ್ತು ಎಲ್ಲ ರೆಡಿ ಆದಮೇಲೆ ಆಚೆಗಡೆ ಫೋಟೋಸ್ ಹಿಡಿತಾಯಿದ್ರು ಫೋಟೋಗ್ರಾಫರು. ನಮ್ಮ ಚಿಕ್ಕಪ್ಪ ನಮ್ಮಪ್ಪ ನನ್ನ ಮಗ ಹಿಡ್ಸ್ಕೊತಾಯಿದ್ರು. ನಮ್ಮ ಚಿಕ್ಕಪ್ಪ ಫುಲ್ ಲವ್ಸು, ಮಗಗೆ ಮುತ್ತೆಲ್ಲ ಇಡ್ತಾಯಿದ್ರು. ಆಮೇಲೆ ಹಂಗೆ ಮುಗಿಸ್ಕೊಂಡು ಒಳಗಡೆಗೆ ಬಂದ್ರಿ. ಇದು ನನ್ನ ತಂಗಿ ಮತ್ತು ನನ್ನ ತಂಗಿ ಪಾಪು, ಒಂದು ದೊಡ್ಡ ಮಗು, ನನ್ನ ಮಗಗಿಂತ ದೊಡ್ಡವನು, ಅಣ್ಣ ಆಗಬೇಕು ಅವನಿಗೆ. ಫುಲ್ಲು ಮುತ್ಕೊಡೋದು, ಲವ್ ಅಂತ ಹಿಂಗೆ ತೋರಿಸೋದಂತೆ, ಈ ಥರ ಹಾರ್ಟೆಲ್ಲ, ಅದು ಲವ್ ಅಂತೆ. ಸಖತ್ ಕ್ಯೂಟಾಗಿತ್ತು ನೋಡೋಕ್ಕೆ. ಮತ್ತು ಆಲ್ಮೋಸ್ಟ್ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನಾವು ಕೆಳಗಡೆ ಬಂದಾಗ ಸ್ಟೇಜ್ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ನಮ್ಮತ್ತೆ, ನಮ್ಮ ಚಿಕ್ಕಮ್ಮ, ನೀನು ಬೇಡ, ನೀನು ತಂಗಿ ಬಟ್ರೆ ಅಂದ್ರೆ ಆ ಚಿಕ್ಕ ಹುಡುಗಿ ಹತ್ರ ಎಲ್ಲ ಕಿತ್ಕೊಂಡು ತಿಂತಾವಳೆ ಇವಳು. ಆಮೇಲೆ ಯಾರು ತಿಂದ್ರು ಈ ಬಾರಿ ತಿನ್ಕೊಂಬರೋಣ ಅದನ್ನ. ನೋಡ ಹಂಗೆ ಐತೆ. ಅದೇ ಮುಖ್ಯ. ಊಟ ಮಾಡಿಲ್ಲ, ಆದರೆ ಪಾನಿಪುರಿ ತಿನ್ನಕ್ಕೆ ನಿಂತ್ಕೊಂಡಿದ್ದೀರಿ. ನನ್ನ ತಂಗಿನ ಬಿಟ್ಬಿಟ್ಟು ಬಂದಿದ್ದೀನಿ. ಅವಳು ನೋಡ್ಮೇಲೆ ವೇ ಅಂತ ಅಂತಾಳೆ. ಊಟ ಲೇಟಾಗೆ ಮಾಡಿದ್ರಿ. ಪಾನಿಪುರಿ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ತಿನ್ಕೊಂಡ್ಬಿಟ್ರಿ. ನಂದು ಇನ್ನೊಂದು ತಂಗಿನ ಬಿಟ್ಬಿಟ್ಟು ಅವಳು ಫ್ರೆಂಡ್ಸ್ ಬಂದಿದ್ರೆ ಅಂತ ಅವಳು ಅವ್ರ ಜೊತೆ ಇದ್ಲು. ಬಟ್ ಆದರೆ ಲೇಟರ್ ಫೋನ್ ಮಾಡಿಬಿಟ್ಟು ಅವಳು ಜಾಯ್ನ್ ಆದಳು. ಇವಳು ನಮ್ಮ ಅಣ್ಣ ಮಗಳು, ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಮೊಮ್ಮಗಳು. ತುಂಬ ಮನಸ್ಸಾಗಿತ್ತು ಅವಳನ್ನ ನೋಡಿ ಸಖತ್ ಖುಷಿ ಆಯಿತು ನನಗಂತೂ. ಇಬ್ಬರು ಆಟಾಡ್ತಾಯಿದ್ರು, ಕ್ಯೂಟು ಅದು ಇದು ಅಂತ ಎಲ್ಲ ಮುತ್ತಿಟ್ಕೊಂಡು. ಮತ್ತು ಲೇಟರ್ ನಾನು ಪಾಪಕ್ಕೆ ತಿನ್ನಿಸ್ಬೇಕಾಗಿತ್ತು. ಸೊ ಅವ್ನಿಗೆ ಊಟ ಮಾಡಿಸಿ ಲೇಟರ್ ನಾನು ಊಟ ಮಾಡಿದೆ. ಅದಾದಮೇಲೆ ರೂಮಿಗೆ ಕರ್ಕೊಂಡು ಬಂದು ಬೇರೆ ಡ್ರೆಸ್ ಹಾಕಿದ್ರಿ. ನಮ್ಮ ತಾತನೂ ಅವನು ಆಟಾಡ್ಕೊಂಡಿದ್ರು. ಯಾರ ಜೊತೆನೂ ಹೋಗಲ್ಲ ಅಂತಲೇ ನಾನು, ಮಮ್ಮಿ, ಡ್ಯಾಡಿ, ನನ್ನ ತಂಗೀರು ಇಷ್ಟೇ ಅವನು ಹೋಗಿದ್ದು. ಇನ್ಯಾರ ಜೊತೆನೂ ಹೋಗಲ್ಲ ಅಂತಲೇ ಎತ್ಕೊಳಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಗಿಪ್ಸಿ ಹೂವು ಮುಟ್ಕೊಂಡಿರೋದಕ್ಕೆ ನಮ್ಮ ತಾತ ಹೇಳ್ತಾವ್ರೆ, ಗದ್ಕೆಟ್ಟವ್ರಂಗೆ ಆ ಹೂವನ್ನ ಇಟ್ಕೊಂಡಿದ್ದೀರಾ, ಚೆನ್ನಾಗಿಲ್ಲ ಅಂತ ಮಲ್ಲಿಗೆ ಹೂವು ಇಲ್ಲ ಕನಕಾಂಬ್ರ ಹೂವು ಇಟ್ಕೊಂಡಿರ್ಬೇಕಂತೆ. ಸರಿ, ನೆಕ್ಸ್ಟ್ ನಾಳೆ ಇಟ್ಕೊಳ್ಳೋಣ ಬಿಡು. ಸೊ ನಾನು ಬೇಗನೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಅಲ್ಲಿ ಚೌಟ್ರಿನಲ್ಲಿ ಇರೋಕ್ಕಾಗಿಲ್ಲ. ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ. ಅಲ್ಲಿ ಬೇರೆ ಆಂಟಿ ಎಲ್ಲ ಬಂದು ಮಲ್ಕೊಂಡ್ಬಿಟ್ರು. ಸಖತ್ತು ಕಷ್ಟ ಆಗೋಯ್ತು ಮಗುನೆಲ್ಲ ಇಟ್ಕೊಂಡು. ಅದಕ್ಕೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಮಾರ್ನಿಂಗ್ ಎದ್ದು ತಿರ್ಗಾ ಚೌಟ್ರಿಗೆ ಹೋಗಿ ರೆಡಿ ಆಗಿದ್ದಾಯಿತು. ಬಟ್ ಎವ್ರಿಥಿಂಗ್ ಹ್ಯಾಪೆಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ. ಅಲ್ಲಿ ಇರಬೇಕಂತಲೇ ಹೋಗಿದ್ದು. ಅವ್ರು ರ್ಯಾಂಡಮಾಗಿ ಬಂದು ಕುತ್ಕೊತೀನಿ, ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಹಂಗೆ ಮಾಡಿದ್ರು. ಫೈನಲಿ ಮಾರ್ನಿಂಗ್ ಎದ್ದು ದಿಸ್ ವಾಸ್ ಮೈ ಔಟ್ಫಿಟ್. ಫೈನಲಿ ಮದುವೆ ಚೆನ್ನಾಗಾಯಿತು, ಊಟ ಚೆನ್ನಾಗಿತ್ತು, ಎಲ್ಲನೂ ಸಖತ್ತಾಗಾಯಿತು. ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.